ಸಾರ್ವಜನಿಕರೆಲ್ಲರಿಗೂ ನಮಸ್ಕಾರಗಳು. ಇವತ್ತೊಂದು ಹೊಸ ಸ್ಕೀಮೊಂದಿಗೆ ನಿಮ್ಮ ಜೊತೆ ಬಂದಿದ್ದೀನಿ. ಹೌದು, ಈಗ ಗೃಹಲಕ್ಷ್ಮಿ ಯೋಜನೆ ಏನು 2,000 ರೂಪಾಯಿ ಹಣ ಬೀಳ್ತಾ ಇದೆಯಲ್ಲ, ಅದೇ ರೀತಿಯಾಗಿ ಇನ್ನು ಮುಂದೆ ಗಂಡಸರಿಗೂ ಹಣ 2,000 ರೂಪಾಯಿ ಜಮಾ ಪ್ರಾರಂಭವಾಗ್ತಾ ಇದೆ ಅಂತೇಳ್ಬಿಟ್ಟು ತುಂಬ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಹರಿದಾಡ್ತಿದೆ. ಹೌದು, ಈಗ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣದಲ್ಲಿ ಬಹುದೊಡ್ಡ ಬದಲಾವಣೆಯನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ನೋಡ್ತಿರ್ಬೋದು, ಗಂಡಸರಿಗೂ 2,000 ರೂಪಾಯಿ ಹಣ ಬರುತ್ತೆ. ಇನ್ನು ಮುಂದೆ ಗಂಡಸರಿಗೆ 2,000 ರೂಪಾಯಿ ಹಣ ಬರುತ್ತೆ. ಇದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು, ಇದನ್ನ ಯಾವಾಗಿನಿಂದ ಪ್ರಾರಂಭ ಮಾಡಿದ್ದಾರೆ ಅನ್ನೋದನ್ನು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಹೌದು, ನಾಳೆ ರಾತ್ರಿಯಿಂದ ಗಂಡಸರಿಗೆ 2,000 ರೂಪಾಯಿ ಹಣ ಬರೋದಾಗಿ ಒಂದು ನೋಟಿಫಿಕೇಷನ್ ಸಹ ಬಂದಿದೆ ಅಂತ ಹೇಳ್ಬಿಟ್ಟು ಇಲ್ಲೊಂದು ತಮ್ಮೇಲ್ ಅಂದರೆ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡಿದಂಥ ಒಂದು ವಿಡಿಯೋದ ಒಂದು ಫೋಟೋವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ. ಹೌದು, ಈಗ ಗಂಡಸರಿಗೆ 2,000 ರೂಪಾಯಿನ ಯಾವ ರೀತಿಗೆ ಅರ್ಜಿಯನ್ನು ಸಲ್ಲಿಸೋದು ಅಂತ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಬನ್ನಿ, ನೋಡ್ತಿರ್ಬೋದು, ಗೃಹಲಕ್ಷ್ಮಿ ತರಹದ ಯೋಜನೆ ಈಗ ಪ್ರಾರಂಭವಾಗಿದೆ. ಈಗ ಗಂಡಸರಿಗೂ 2,000 ರೂಪಾಯಿ ಹಣ, ಗಂಡಸರಿಗೆ 2,000 ರೂಪಾಯಿ ಹಣ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಹೇಳ್ಬಿಟ್ಟು ಇಲ್ಲಿದೆ. ನೋಡ್ತಿರ್ಬೋದು, ಪಕ್ಕಕ್ಕೆ ಅಲ್ಲಿ ನಾಳೆ ರಾತ್ರಿಯಿಂದ ಗಂಡಸರಿಗೆ 2,000 ರೂಪಾಯಿ ಹಣ ಪಡೆಯೋದು ಹೇಗೆ, ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಂತ ಹೇಳಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಬ್ಲಿಕ್ ಸರ್ವಿಸ್ ಕನ್ನಡ ಯೂಟ್ಯೂಬ್ ಚಾನಲ್. ಹಾಗೆ ಪಕ್ಕದಲ್ಲಿರುವಂಥ ಒಂದು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನಾನು ಹಾಕುವಂಥ ಮುಂದಿನ ವೀಡಿಯೋ ನೋಟಿಫಿಕೇಷನ್ಸ್ಗಳು ನಿಮ್ಮ ಒಂದು ಮೊಬೈಲಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ, ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಬನ್ನಿ, ಹಾಗಾದರೆ ಸ್ಕ್ರೀನ್ ಮೇಲೆ ಹೋಗಿ ವಿಡಿಯೋನ ನೋಡೋಣ. ಇಲ್ಲಿ ನೋಡ್ತಿರ್ಬೋದು, ನಾನು ಈಗಾಗಲೇ ಇಲ್ಲಿ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಮತ್ತು ಒಂದು ಸೇವಾ ಸಿಂಧು ಪೋರ್ಟಲ್ ಆದಂಥ ಒಂದು ವೆಬ್ಸೈಟನ್ನು ನಾನು ಈಗಾಗಲೇ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ನೀವು, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಒಂದು ವೆಬ್ಸೈಟ್ ಕಾಣ್ತಿದೆ. ಈ ಗೃಹಲಕ್ಷ್ಮಿ ಯೋಜನೆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಯಾವ ರೀತಿ ಪೇಜ್ ಓಪನ್ ಆಗುತ್ತೆ ಅಂದರೆ, ಒಂದು ನೋಟಿಫಿಕೇಷನ್ ಪೇಜ್ ಏನಾಗುತ್ತೆ ಈಗ ಓಪನ್ ಆಗುತ್ತೆ. ನೀವು ನೋಡಿ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಓಪನ್ ಆದಾಗ ಇಲ್ಲಿ ಕಾಣ್ತಿರುವಂಥ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಯಾವುದೇ ರೀತಿಯಾಗಿ ಪೇಜ್ ಓಪನ್ ಆಗಲ್ಲ. ಯಾಕೆ ಓಪನ್ ಆಗ್ತಿಲ್ಲಪ್ಪ ಅಂತಂದರೆ, ಇದು ಒಂದು ಸುಳ್ಳು ಸುದ್ದಿ. ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಯೂಟ್ಯೂಬರ್ಸ್ ಏನು ಮಾಡ್ತಿದ್ದಾರೆ ಅಂದರೆ, ನಿಮಗೆ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ. ಇದು ಯಾವುದೇ ರೀತಿಯಾಗಿ ಗಂಡಸರಿಗೆ 2,000 ರೂಪಾಯಿ ಹಣ ಸಿಗ್ತಾ ಇಲ್ಲ. ಇದಕ್ಕೆ ಯಾವುದೇ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸೋಕ್ಕೂ ಸಹ ಆಗೋದಿಲ್ಲ. ಯಾಕೆಂದರೆ ಯಾವುದೇ ರೀತಿ ವೆಬ್ಸೈಟ್ ಸಹ ಇಲ್ಲ. ಈಗ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಮಹಿಳೆಯರಿಗೆ ಯಾವ ರೀತಿಯಾಗಿ ಬರ್ತಿದೆಯೋ, ಮುಂದೇನೂ ಸಹ ಹೆಣ್ಮಕ್ಕಳಿಗೆ ಮಾತ್ರ 2,000 ರೂಪಾಯಿ ಹಣ ಬರೋದು. ಗಂಡು ಮಕ್ಕಳಿಗೆ ಯಾವುದೇ ರೀತಿಯಾಗಿ 2,000 ರೂಪಾಯಿ ಹಣ ಬರ್ತಾ ಇಲ್ಲ. ನಿಮಗೇನಾದರೂ ಗಂಡಸರಿಗೆ 2,000 ರೂಪಾಯಿ ಹಣ ಬಂದಿದ್ದರೆ ಇಷ್ಟೊತ್ತಿಗೆ ನಾವು ಈಗಾಗಲೇ ವಿಡಿಯೋನ ಮಾಡಿ ಅಪ್ಲಿಕೇಶನ್ ಯಾವ ರೀತಿ ಹಾಕೋದು, ಯಾವಾಗ ಅರ್ಜಿ ಪ್ರಾರಂಭ ಆಗುತ್ತೆ ಅನ್ನೋದನ್ನು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ವಿ. ಆದರೆ ಈಗ ತುಂಬ ಯೂಟ್ಯೂಬರ್ ಏನು ಮಾಡ್ತಿದ್ದಾರೆ, ತಮ್ಮ ಒಂದು ವ್ಯೂಸ್ಗೋಸ್ಕರ ಏನು ಮಾಡ್ತಿದ್ದಾರೆ, ಒಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸಿ ತಮ್ಮ ಒಂದು ವ್ಯೂಸ್ನ ಹೆಚ್ಚಿಗೆ ಮಾಡ್ಕೊಳ್ತಾ ಇದ್ದಾರೆ. ಅಂತಹ ವಿಡಿಯೋ ಒಂದಷ್ಟು ಫೋಟೋಸು ಬೇಕಾದ್ರೆ ನಿಮಗೆ ಇಲ್ಲಿ ಸಂಪೂರ್ಣವಾಗಿ ಅದರ ಮೂಲಕನೇ, ಅಂದರೆ ಪ್ರೂಫ್ ಮೂಲಕ ನಿಮಗೆ ತಿಳಿಸಿಕೊಡ್ತೇನೆ. ನೋಡ್ತಿರ್ಬೋದು ನೀವಿಲ್ಲಿ ಯಾವ ರೀತಿಯಪ್ಪ ಅಂದರೆ, ಗಂಡಸರಿಗೆ 2,000 ರೂಪಾಯಿ ಜಮಾ ಪ್ರಾರಂಭವಾಗಿದೆ ಅಂತ ಬಂದಿದೆ. ಗೃಹಲಕ್ಷ್ಮಿ 11ನೇ ಕಂತಿನ ಹಣದಲ್ಲಿ ದೊಡ್ಡ ಬದಲಾವಣೆ ಸಹ ಆಗಿದೆ. ಆದರೆ ಗಂಡಸರಿಗೆ 2,000 ರೂಪಾಯಿ ಹಣ ಬರ್ತಾ ಇದೆ ಅಂತ ಹಾಕಿದರೆ, ಇನ್ನು ಮುಂದೆ ನೋಡ್ತಿರ್ಬೋದು, ಇನ್ನು ಮುಂದೆ ಗಂಡಸರಿಗೆ 2,000 ರೂಪಾಯಿ ಗೃಹಲಕ್ಷ್ಮಿ ಹಣ ಸಿಗುತ್ತೆ ಅಂತಲೇ. ಗೃಹಲಕ್ಷ್ಮಿ ಅಂದ್ರೇನು, ಹೆಣ್ಣು ಮಕ್ಕಳಿಗೆ ಮಾತ್ರ. ಗೃಹಲಕ್ಷ್ಮಿ ಅಂದರೆ, ಲಕ್ಷ್ಮಿ ಅಂದರೆ ಹೆಣ್ಣು ಮಗಳು, ಅಂಥವರಿಗೆ ಮಾತ್ರ ಹಣ ಸಿಗುತ್ತೆ. ಈಗ ಗಂಡು ಮಕ್ಕಳು ಯಾವಾಗಲೂ ಹೆಣ್ಮಕ್ಳು ಆಗಲು ಸಾಧ್ಯವಿಲ್ಲ. ಯಾಕಪ್ಪ ಅಂತಂದರೆ, ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣ ಸಿಗೋರಿಗೆ ಮಾತ್ರ ಸಿಗೋದು. ಇದು ಗಂಡು ಮಕ್ಕಳಿಗೆ ಹಣ ಸಿಗೋದಿಲ್ಲ. ಇದೆಲ್ಲ ಒಂದು ಸುಳ್ಳು ಸುದ್ದಿ ಅಂತಲೇ ಹೇಳ್ಬೋದು. ದಯವಿಟ್ಟು ಇದಕ್ಕೆ ಯಾರು ತಲೆ ಕೆಡಿಸ್ಕೊಳ್ಬೇಡಿ ಗಂಡು ಮಕ್ಕಳು. ಇಂತಹ ಮುಂದೆ ಒಳ್ಳೊಳ್ಳೆ ವಿಡಿಯೋಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್